ಅಕ್ರಮವಾಗಿ ಮರಳು ದಂಧೆ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ. ಇದನ್ನು ಕಡಿವಾಣ ಹಾಕೋಕೆ ಆಗ್ತಾ ಇಲ್ವಾ ಸರ್ಕಾರಕ್ಕೆ? ಈಗೊಂದು ಪ್ರಶ್ನೆ ಇದೆ. ಈಗ ಬಂದಿರುವಾಗ ಈ ವಿಚಾರದಲ್ಲಿ ಸ್ವತಃ ಗೃಹ ಸಚಿವರೇ ಅಸಹಾಯಕರಾಗಿರುವಾಗ ಬೇರೆಯವರು ಏನು ಮಾಡೋಕ್ಕಾಗುತ್ತೆ ಅಂತ ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿದೆ. ಈ ವಿಚಾರದಲ್ಲಿ ಅಕ್ರಮ ಮರಳು ಸಾಗಾಣಿಕೆಗೆ ಹೈಕೋರ್ಟ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಗೃಹ ಸಚಿವರು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ. ಇದರಲ್ಲಿ ಸರ್ಕಾರಕ್ಕೆ ನೋಟಿಸ್ ಕೂಡ ಕೊಟ್ಟಿದೆ ಹೈಕೋರ್ಟ್. ಏನು ಮಾಡ್ತಾ ಇದ್ದೀರಿ ಕೆಲಸ ನೀವು ಅಂತ ಹೇಳಿ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅಕ್ರಮ ಮರಳು ಸಾಗಾಟ, ದಂಧೆ ಜಾಸ್ತಿ ಆಗ್ತಾ ಇದೆ, ದಂಧೆಕೋರರು ಜಾಸ್ತಿ ಆಗ್ತಾ ಇದ್ದಾರೆ. ಗೃಹ ಸಚಿವರ ಅಸಹಾಯಕತೆ ಬಗ್ಗೆ ಕರ್ನಾಟಕ ಹೈಕೋರ್ಟ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಕೇಂದ್ರ ತನಿಖಾ ಸಂಸ್ಥೆ SIT ಮೂಲಕ ಕೋರ್ಟ್ ಉಸ್ತುವಾರಿಯಲ್ಲಿ ಪ್ರಕರಣ ಏನು ಇದ್ವಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಿಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಾ ಇದೆ. ಈ ಬಗ್ಗೆ ನೀವು ವಿವರವಾದಂತಹ ಉತ್ತರವನ್ನು ನಮಗೆ ಕೊಡಬೇಕು ಅಂತ ಹೇಳಿದೆ. ಅಕ್ರಮ ಮರಳು ಗಣಿಗಾರಿಕೆ ನಿಯಂತ್ರಣಕ್ಕೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅದಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ಕೊಂಡಿದೆ ಹೈಕೋರ್ಟ್. ತಾವೇ ಅಕ್ರಮ ಮರಳು ಸಾಗಾಣಿಕೆಯಿಂದ ತಡೆಯಲು ಗೃಹ ಸಚಿವರೇ ಅಸಹಾಯಕತೆಯಿಂದ ಕೂತಿದ್ದಾರೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ತೋರಿಸುತ್ತೆ ಇದು ಅಂತ ಹೈಕೋರ್ಟ್ ಅರ್ಥ ಮಾಡ್ಕೊಂಡಿದೆ. ರಾಜಕೀಯ ಪಕ್ಷಗಳ ಪ್ರಭಾವಿಗಳ ಒಂದು ಭಾಗಿಯಾಗಿರೋದು ಇದರಲ್ಲಿ ಕಾಣಿಸ್ತಾ ಇದೆ. ಎಲ್ಲದನ್ನ ತಡೆಯೋಕೆ ರಚಿಸಲಾದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಏನಿದೆ ಅದು ಕೇವಲ ಹೆಸರಿಗಷ್ಟೇ ಇದೆ. ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನ್ಯಾಯಾಲಯ ಟೀಕೆ ಕೂಡ ಮಾಡಿದೆ. ಕರ್ನಾಟಕ ಹೈಕೋರ್ಟ್ ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಾ ಇದೆ, ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದಿಂದ, ಗೃಹ ಇಲಾಖೆಯಿಂದ, ಗೃಹ ಮಂತ್ರಿಯಿಂದ, ಪೊಲೀಸ್ ಅಧಿಕಾರಿಗಳಿಂದ, ಯಾರಿಂದಲೂ ಕೂಡ ಈ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಯೋಕ್ಕಾಗ್ತಾ ಇಲ್ಲ. ಯಾಕೆ? ಅಷ್ಟು ಬಲಿಷ್ಠವಾಗಿದ್ದಾರಾ? ಇಲ್ಲ, ಅವರಿಗೆ ಪ್ರಭಾವಿ ರಾಜಕೀಯ ನಾಯಕರ ಲಿಂಕ್ ಇದೆಯಾ? ಅವರು ಕೂಡ ಶಾಮೀಲಾಗಿದ್ದಾರಾ? ಅದಕ್ಕೆ ಇದನ್ನು ತಡೆಯೋಕ್ಕಾಗ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾವು ಇತ್ತೀಚೆಗೆ ಗಮನಿಸಿದ್ವಿ, ರಾಯಚೂರಿನಲ್ಲಿ JDS ಶಾಸಕಿಯವರಿಗೆ ಕರೆಮ್ಮ ಏನಿದ್ದಾರೆ ಅವರಿಗೆ ಅವರ ಮನೆಗೆ ಹೋಗಿ ಧಮಕಿ ಹಾಕಿರ್ತಾರೆ ಈ ದಂಧೆಕೋರರು. ನಮ್ಮ ವಿಚಾರಕ್ಕೆ ನೀವು ಬರೋಕ್ಕೆ ಹೋಗಬೇಡಿ ಅಂತ. ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಹೀಗಿರುವಾಗ ಹೈಕೋರ್ಟ್ನ ಅಂಗಳಕ್ಕೆ ಹೋದಾಗ ಈ ವಿಚಾರಗಳು, ಈ ಮರಳು ದಂಧೆಯ ವಿಚಾರಗಳು ಕೋರ್ಟ್ ಹೇಳಿದೆ. ಸದನದಲ್ಲಿ ಪರಮೇಶ್ವರ್ ಅವರೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನು ಉಲ್ಲೇಖ ಮಾಡಿ ಹೈಕೋರ್ಟ್ ಹೇಳಿದೆ, ಗೃಹ ಸಚಿವರೇ ಈ ರೀತಿಯಾಗಿ ಮಾತನಾಡ್ತಾರೆ ಅಂತಂದರೆ ಇನ್ನು ಯಾರಿಗೆ ಏನು ಹೇಳಬೇಕು? ತುಂಬ ಇದು ಒಪ್ಪೋಕ್ಕಾಗ್ತಾ ಇಲ್ಲ ನಮ್ಮದು. ಹೈಕೋರ್ಟ್ ಹೇಳಿದೆ. ಇವರನ್ನು ತಡೆಯೋರು ಯಾರು? ಹಾಗಾದರೆ ಏನಾಗ್ತಾ ಇದೆ? ಬರೀ ಇವರು ಈ ರೀತಿಯಾಗಿ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ, ಹಾಡು ಆಗಲೇ ಮಾಡ್ತಾ ಇದ್ದಾರೆ. ಲಾರಿಗಳನ್ನು, ಟ್ರ್ಯಾಕ್ಟರ್ಗಳನ್ನು, ಟಿಪ್ಪರ್ಗಳನ್ನು ಇಟ್ಕೊಂಡು JCBಗಳನ್ನು, ಹಿಟಾಚಿಗಳನ್ನು ಬಳಸಿ ಯಾರಿಗೂ ಕೂಡ ಭಯ ಇಲ್ಲದೆ ನಡೆಸ್ತಾ ಇದ್ದಾರೆ ಅಂತಂದರೆ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ, ಮುಖ್ಯವಾಗಿ ರಾಜಕೀಯ ನಾಯಕರುಗಳ ಕೈವಾಡ ಇದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಆಗ್ತಾ ಇದೆ. ಸುಮ್ಮನೆ ಕೆಲವೊಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಏನಿದೆ ಅದನ್ನು ರಚನೆ ಮಾಡಿದ್ದೀರಿ, ಅದು ಹೆಸರಿಗಷ್ಟೇ ಇದೆ. ಇನ್ನು ಕೇಂದ್ರದ ತನಿಖಾ ಸಂಸ್ಥೆ ಏನಿದೆ SIT ಮೂಲಕ ಕೋರ್ಟ್ ಉಸ್ತುವಾರಿಯಲ್ಲಿ ಪ್ರಕರಣಗಳು ಏನಿದ್ವಲ್ಲ ಅದೆಲ್ಲ ತನಿಖೆ ಆಗಬೇಕು, ತನಿಖೆ ಆಗಲಿ ಅಂತ ಹೇಳಿತ್ತು. ಇನ್ನು ಸರ್ಕಾರ ಕೈಗೊಂಡಿರುವಂಥ ಒಂದು ಕ್ರಮಗಳೇನಿದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿತ್ತು. ಪ್ರಶ್ನೆ ಮಾಡಿ ಇದ್ರ ಬಗ್ಗೆ ನೀವೆಲ್ಲ ಒಂದು ವಿವರವಾದಂತಹ ವರದಿ ನಮಗೆ ಬೇಕಾಗಿದೆ ಕೊಡಿ ಅಂತ ಹೇಳಿ ನೋಟಿಸ್ ಕೂಡ ಕೊಟ್ಟಿದೆ ಸರ್ಕಾರಕ್ಕೆ. ಯಾಕಂದರೆ ಸರ್ಕಾರ ಏನಿದೆ ಇದು ಸಂಪೂರ್ಣವಾಗಿ ವಿಫಲವಾಗಿದೆ. ಈ ದಂಧೆಯನ್ನು ತಡೆಯೋದ್ರಲ್ಲಿ ಏನೂ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅರ್ಜಿಯನ್ನು ದಾಖಲಿಸಿಕೊಂಡಿದೆ. ಪ್ರಶ್ನೆ ಮಾಡ್ತಾ ಇದೆ, ಗೃಹ ಸಚಿವರು ಏನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ರಲ್ಲ, ಅವರೇ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಇದರ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ, ಎಷ್ಟು ಮಟ್ಟಿಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೆಲ ರಾಜಕೀಯ ನಾಯಕರ ಕೈವಾಡ ಇದೆ. ಅವರು ತಮ್ಮ ಪ್ರಭಾವವನ್ನು ಬಳಸಿ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಇದರಲ್ಲಿ ಪಾಲು ಹೋಗ್ತಾ ಇರುತ್ತೆ, ಅಥವಾ ಅವರೇ ನಡೆಸ್ತಾ ಇರ್ಬೋದು ಇಂಡೈರೆಕ್ಟ್ ಆಗಿ. ಅದಕ್ಕೆ ಇದನ್ನು ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಗೃಹ ಸಚಿವ ಪರಮೇಶ್ವರ್ ಅವರೇನಿದ್ದಾರೆ ಅವರು ಕೂಡ ಇದರಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನ್ಯಾಯಾಲಯ ಟೀಕೆ ಮಾಡಿದೆ ಒಂದು ವಿಚಾರವಾಗಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.